ನಾವು ನೋಡುವಂಥ ಬುದ್ಧಗಯದಲ್ಲಿರುವಂಥ ಮಹಾಬೋಧಿ ಬುದ್ಧ ಮಹಾವಿಹಾರದ ಕಟ್ಟಡ ಏನಿದೆ, ಆ ವಿಹಾರದ ದೊಡ್ಡ ಕಟ್ಟಡ ಗೋಪುರ ನೀವೇನು ನೋಡ್ತೀರಿ ಅದು ಕ್ರಿಸ್ತಪೂ ಶ್ರೀಲಂಗಂ ಸಾಧುಕಂ ಸುರಕ್ಷಿತಂ ಕತ್ವಾ ಪದಂ ಸಮಾಧಿಯಾಮಿ ಮುಸಾವೇಸುಮಿಚ್ಛಾಚಾರ ವೇರಮಣಿ ಸಿಕ್ಖಾಪದಂ ಸಮಾಧಿಯಾಮಿ ಧರ್ಮಹಂ ವದಾಮಿ तं ವದೇತ ಅಹಂ ಬಂತೆ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ. 80 ವರ್ಷಗಳಲ್ಲಿ ಸಶಕ್ತ ಭಾರತವನ್ನ, ಸಮೃದ್ಧಿಯ ಭಾರತವನ್ನು ನಾವು ನೋಡ್ತಾ ಇದ್ದೇವೆ. ಅಂಥ ಅಭಿಯಾನದ ಕಾರಣಗಳಿಗಾಗಿ ವಿವಿಧ ಸಂಸ್ಕೃತಿ, ಭಾಷೆ, ನೆಲ ಇರತಕ್ಕಂಥ ಈ ದೇಶದಲ್ಲಿ ಎಲ್ಲರೂ ಸುಖವಾಗಿ ಬಾಳ್ತಾರೆ ಅಂತ ಹೇಳಿದ್ರೆ ಸಂವಿಧಾನದ ಆಶಯಗಳು ಫಲಗೊಂಡಿದ್ದು. ಬೌದ್ಧ ರಾಜ್ಯ ಸಮ್ಮೇಳನವೊಂದು ಹಾಸನ ಪಟ್ಟಣದಲ್ಲಿ ಇದರಲ್ಲಿ ಬಾಬಾ ಸಾಹೇಬ್ರವರ ಮೊಮ್ಮಗಾದಂಥ ಯಶವಂತರಾವ್ ಭೀಮರಾವ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯನ್ನು ವಹಿಸಿ ಇದೇ ಈ ಬುದ್ಧ ವಿಹಾರದ ವಿಮೋಚನೆಗಾಗಿ ಬೋಧಗಯಾ ಟೆಂಪಲ್ ಆ್ಯಕ್ಟ್ ಆಫ್ 1949 ರಿಪೀಲ್ ಆಗಬೇಕು ಅಂತೇಳಿ 2012ನೇ ಇಸ್ವಿಯಲ್ಲಿ ಸುಪ್ರೀಂ ಕೋರ್ಟಲ್ಲಿ ನಾವೇನು ಹೋಗಿದಾಗ ಇವರಿಗೆ ಅದು ಚಾಲ್ತಿಗೆ ತಂದಿರಲಿಲ್ಲ, ಕ್ಲಿಯರಾಗಿ ಬಂದಿರಲಿಲ್ಲ. ಇವರ ಶ್ರಮದ ಫಲವಾಗಿ ಅದೆಲ್ಲವೂ ಕೂಡ ಈಗ ಸುಪ್ರೀಂ ಕೋರ್ಟಲ್ಲಿ ಮುಂದುವರಿತಾ ಇದೆ. ಈಗಾಗಲೇ ಎಲ್ಲರೂ ಹೇಳಿದ ಹಾಗೆ ಬುದ್ಧರಿಗಾಗಿ ಬೋಧಗಯಾ ಮುಕ್ತವಾಗಬೇಕು. ಇದಕ್ಕಾಗಿ ಈ ಭಾರತೀಯರಲ್ಲಿ ಅಂದು ಅರಿವಿಲ್ಲದ ಕಾರಣಗಳಿಗಾಗಿ ಶ್ರೀಲಂಕಾದ ಅನಗಾರಿಕಾ ಧಮ್ಮಪಾಲ ಅವರು ಬಂದು ಇದರ ಮಹತ್ವವನ್ನು ಭಾರತೀಯರಿಗೆ ತಿಳಿಸಿದ್ದು ಒಂದು ವಿಷಾದದ ಸಂಗತಿ ಅಂತ ಹೇಳಿ ತಥಾಗತ ಸಾಮ್ರಾಟ್ ಅಶೋಕರು 84,000 ಶಿಲಾಶಾಸನಗಳ ಪೈಕಿಯಲ್ಲಿ ಮೊದಲು ಬುದ್ಧರಿಗೆ ಜ್ಞಾನೋದಯವಾದಂಥ ಬೋಧಗಯಾದ ಮಹಾವಿಹಾರವನ್ನು ಕಟ್ಟಿಸಿದ್ದು ಅವರೇ ಕೂಡ. ಆಯಾಯ ಧರ್ಮಗಳು ಭಾರತೀಯತೆ ಬಹುತ್ವದಲ್ಲಿ ಕೂಡಿದೆ. ಇದರಲ್ಲಿ ಯೂನಿಟಿ ಇನ್ ಡೈವರ್ಸಿಟಿ ಅಂತ ಹೇಳಿ ನಮ್ಮ ಸಂವಿಧಾನದಲ್ಲಿ ಅಡಕವಾಗಿರ್ತಕ್ಕಂಥ ಅಂಶಗಳನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಈ ವ್ಯಕ್ತಿಯ ಹಕ್ಕು ಗೌರವಗಳನ್ನು ಕಾಪಾಡಿಸುವ ದಿಸೆಯಲ್ಲಿ ಬೌದ್ಧರಿಗೂ ಆ ಬುದ್ಧ ಮಹಾವಿಹಾರವನ್ನು ಬಿಟ್ಟುಕೊಡಬೇಕು ಅಂತೇಳಿ ಕೇಂದ್ರ ಮತ್ತು ಅಲ್ಲಿನ ರಾಜ್ಯ ಸರ್ಕಾರಗಳು ಕ್ರಮವನ್ನು ತೆಗೆದುಕೊಳ್ಳಬೇಕು. ಇದು 49 का BT एक्ट है, उसी को रद्द कराने के लिए ये 12 फरवरी 2025 से आंदोलन चालू हुआ और आने वाली 12 फरवरी 2026 को इस एक साल होने पर पूरे देश का बौद्ध समाज दिल्ली में एकजुट होगा और केंद्र सरकार से और बिहार सरकार से मांग रहेगी कि ये 1949 का कानून जो है रद्द करके भारत के बुद्धिस्टों को महाबोधि महाविहार का प्रबंधन सौंप दिया जाए. 2 लोग में खारिज किया था कि भगवान बुद्ध विष्णु के अवतार है, ये झूठा और भ्रामक प्रचार है, ये मिथ्यता पैदा करता लोगों के भीतर, इसमें कोई सच्चाई नहीं है. तो जब भारत के इतने बड़े विद्वान जिन्होंने भारत का संविधान लिखा, उन्होंने स्वयं कहा कि भगवान बुद्ध विष्णु के अवतार नहीं है, तो आज तक भी सरकारें क्यों मौन है, क्यों कोर्ट मौन है, क्यों उनकी 4 पंडों की दलीलों के आधार पे ये BT एक्ट आज तक लागू है. केवल एक ही दलील 1949 में पंडों ने दी थी कि भगवान बुद्ध विष्णु के अवतार है और अवतारों के आधार पे जैसे राम मंदिर का पुजारी ब्राह्मण है, धाम है, पीठ है, उन किसी में भी गैर हिंदू सदस्य मेंबर नहीं है. तो फिर बौद्धों के महाबोधि महाविहार में गैर बुद्धिस्टों को 4 हिंदुओं को सदस्य क्यों बनाया? वो बुद्धिस्ट नहीं है, उनको बौद्ध धर्म की शिक्षा का पता नहीं है, उन्हें पंचशील का पालन करना नहीं आता. ट्रस्ट बना तो उसके ट्रस्ट में भी कोई गैर हिंदू नहीं रखा. की राजधानी बेंगलुरु में फ्रीडम पार्क महाबोधि महाविहार मुक्ति आंदोलन का एक बड़ा जनसभा हुई. इस जनसभा में महाबोधि महाविहार मुक्ति आंदोलन के जन समर्थन के लिए 12 फरवरी 2026 को जंतर मंतर नई दिल्ली पर संपूर्ण भारत के बौद्ध समाज, अम्बेडकरवादी समाज, सभी बहुजन समाज के लोग
एकजुट हो रहे हैं। ನಮ್ಮನ್ನಾದರೂ ಬಿಟ್ಟೆವು ನಮ್ಮನ್ನಾದರೂ ಬಿಟ್ಟೆವು ನಮ್ಮದು 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 महाबोधि बिहार चाहिए हमको, वो महाबोधि बिहार चाहिए। ಬಹಳ ಇವರು ಎಷ್ಟು ಹೋರಾಟಗಾರರು ಅಂತಂದ್ರೆ ಆ ಬುದ್ಧಗಯವನ್ನ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡ್ಬಾರ್ದು, ಆ ಬುದ್ಧಗಯವನ್ನ ಬೌದ್ಧರಿಗೆ ವಹಿಸಲೇಬೇಕು ಅಂತೇಳಿ ಹೋರಾಟ ಮಾಡೋದು. ದಯಮಾಡಿ ನಾನು ಕೇಳ್ಕೊಳ್ಳೋದು, ನಮ್ಮ ಹಿರಿಯರೆಲ್ಲರೂ ಬಂದಿದ್ದೀರಿ, ನೀವು ಕೂತ್ ಮೀಟಿಂಗ್ ಮಾಡಿ ನಮ್ಮೆಲ್ಲ ಸಂಘಟನೆಗಳನ್ನ ಕಟ್ಟಿಕೊಂಡು ಜೊತೆಗೆ ಡೆಲ್ಲಿಗೆ ಹೋಗ್ತಕ್ಕಂಥ ಕೆಲಸ ಬೌದ್ಧರಿಗೆ ನೀಡಬೇಕಂತಕ್ಕಂಥ ಆ ಮನವಿಯಲ್ಲಿ ನಾವೆಲ್ಲ ಬರೆದಿದ್ದೇವೆ. ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಬೌದ್ಧರ ವಿವಿಧ ಸಮಸ್ಯೆಗಳ ಬೇಡಿಕೆಗಳು ಕೂಡ ಇಟ್ಟಿದ್ದೇವೆ. ನಮ್ಮ ಎಲ್ಲ ರಾಜ್ಯ ನಾಯಕರು ಕರ್ನಾಟಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರೆ ದಯವಿಟ್ಟು ಯಾರು ಗಲಾಟೆ ಯಶವಂತರಾವ್ ಅಂಬೇಡ್ಕರ್ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ವಾಲಂಟ್ರಿಯಾಗಿ ಹೋಗಿ ಇವತ್ತು ಅಡ್ವೊಕೇಟ್ಸ್ ಅನ್ನ ಎಂಗೇಜ್ ಮಾಡಿರೋದನ್ನ ಅದಕ್ಕೆ ಎಲ್ಲ ಬೌದ್ಧ ಭಿಕ್ಕುಗಳು ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಇದಕ್ಕೆ ಚಾಲನೆಯನ್ನು ಕೊಡ್ತಕ್ಕಂಥ ಕಾರ್ಯ ನಡೀತಾ ಇದೆ, ನನ್ನ ವ್ಯಕ್ತಪಡಿಸ್ತಾ ಇದ್ದೇವೆ. ಹಲವಾರು ಜನ ಈಗಾಗಲೇ ಫ್ಲೈಟ್ ಟಿಕೆಟ್ ಅನ್ನು ಬುಕ್ ಮಾಡಿದ್ದಾರೆ, ರೈಲ್ವೆ ಕೌಂಟರ್ಲಿ ಕೂಡ ಪ್ರೋಗ್ರೆಸ್ ಅಲ್ಲಿದೆ ಅಂತ ಹೇಳ್ತಾ 20ನೇ ತಾರೀಕು, ಈ ಜನವರಿ 20ನೇ ತಾರೀಕು ನಮ್ಮ ಹಾಸನದ ಲಕ್ಷ್ಮಣ ಕೀರ್ತಿ ಸಹೋದರ ಪೂರ್ಣವಾಗಿ ನಮ್ಮ ಬೆಂಬಲ ಇದೆ ಅಂತ ಹೇಳ್ತಾ, ಒಂದೇ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಮಾತು, ಕಳೆದು ಹೋಗಿರುವ ಹಕ್ಕು ಅಧಿಕಾರಗಳನ್ನು ದಗಾಕೋರರ ಮುಂದೆ ಬೇಡಿ ಪಡೆಯಲು ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಎದ್ದು ನಿಂತು ಇದನ್ನ ಹೇಳಿ. ಎಲ್ಲ ನಮೋ ತಸ್ಸ ನಮೋ ತಸ್ಸ ಭಗವತೋ ಅರಹತೋ ಭಗವತೋ ಅರಹತೋ ನಾನು ಶುದ್ಧಿಗೊಳಿಸುವುದು ಇದೆ ಬುದ್ಧರ ಅನುಶಾಸನವಾಗಿದೆ ಇದೆ ಬುದ್ಧರ ಅನುಶಾಸನವಾಗಿದೆ ಇದೆ ಬುದ್ಧರ ಅನುಶಾಸನವಾಗಿದೆ ಭವತು ಸಬ್ಬ ಮಂಗಳಂ ರಕ್ಕಂತು ಸಬ್ಬ ದೇವತಾ ಸಬ್ಬ ಬುದ್ಧಾನುಭಾವೇನ ಸಬ್ಬ ಧಮ್ಮಾನುಭಾವೇನ ಸಬ್ಬ ಸಂಘಾನುಭಾವೇನ ಸದಾ ಸೋತಿ ಭವಂತು ತೇ.